ನಮಸ್ಕಾರ. ಧರ್ಮಸಂಪದ ವಾಹಿನಿಗೆ ಸ್ವಾಗತ. ಸನಾತನ ಪುರಾಣಗಳಲ್ಲಿ ಕುಬೇರನನ್ನು ಸಂಪತ್ತಿನ ದೇವರು ಎಂದು ಕರೆಯಲಾಗುತ್ತದೆ. ಒಮ್ಮೆ ಲಂಕಾದ ಆಡಳಿತಗಾರನಾಗಿದ್ದ ರಾವಣನು ಅವನನ್ನು ಪದಚ್ಯುತಗೊಳಿಸಿದನು. ಅವನ ಮಲಸಹೋದರ ರಾವಣ ಅಂತಿಮವಾಗಿ ಕುಬೇರ ಹಿಮಾಲಯದ ಅಲಕ ನಗರದಲ್ಲಿ ನೆಲೆಸಿದನು. ಧರ್ಮಗ್ರಂಥಗಳಲ್ಲಿ ಅಲಕ ಅಥವಾ ಅಲಕಪುರಿಯನ್ನು ಶ್ರೀಮಂತ ದೇವರ ವ್ಯಕ್ತಿತ್ವದಂತೆಯೇ ಸಮೃದ್ಧಿಯಿಂದ ಆಶೀರ್ವದಿಸಲ್ಪಟ್ಟ ಭವ್ಯ ನಗರವೆಂದು ವಿವರಿಸಲಾಗಿದೆ. ಕುಬೇರನು ತನ್ನಲ್ಲಿರುವ ಅಗಾಧ ಸಂಪತ್ತನ್ನು ಸಂಕೇತಿಸುವ ಸಲುವಾಗಿ ಚಿನ್ನದ ಚೀಲವನ್ನು ಹಿಡಿದಿರುವಂತೆ ಚಿತ್ರಿಸಲಾಗಿದೆ. ಕುತೂಹಲಕಾರಿಯಾಗಿ ಅವನು 9 ಅಮೂಲ್ಯ ಸಂಪತ್ತುಗಳನ್ನು ಸಹ ಹೊಂದಿದ್ದಾನೆ. ಪ್ರಾಚೀನ ಭಾರತೀಯ ವಿದ್ವಾಂಸ ಅಮರಸಿಂಹನು ಸಂಸ್ಕೃತದಲ್ಲಿ ಬರೆದ ಅಮರಕೋಶ ಎಂಬ ಶಬ್ದಕೋಶದ ಪ್ರಕಾರ ನಿಧಿ ಅಥವಾ ನಿಧಾನವು ಕುಬೇರನು ಹೊಂದಿದ್ದ 9 ಸಂಪತ್ತುಗಳ ಗುಂಪಾಗಿದೆ. ನಿಧಿಯ ಬಗ್ಗೆ ಹೆಚ್ಚು ತಿಳಿದಿಲ್ಲವಾದರೂ ಇವುಗಳಲ್ಲಿ ಪ್ರತಿಯೊಂದಕ್ಕೂ ಅದರೊಂದಿಗೆ ಸಂಬಂಧಿಸಿದ ರಕ್ಷಕ ಮನೋಭಾವವಿದೆ ಎಂದು ನಂಬಲಾಗಿದೆ. 1. ಪದ್ಮ. ಪದ್ಮ ಎಂದರೆ ಕಮಲದ ಹೂವು ಎಂದರ್ಥ. ಈ ನಿಧಿಯನ್ನು ಹಿಮಾಲಯದಲ್ಲಿರುವ ಅಮೂಲ್ಯ ಖನಿಜಗಳು ಮತ್ತು ರತ್ನಗಳನ್ನು ಹೊಂದಿರುವ ಸರೋವರ ಎಂದು ಅರ್ಥೈಸಲಾಗುತ್ತದೆ. 2. ಮಹಾಪದ್ಮ. ಹೆಸರೇ ಸೂಚಿಸುವಂತೆ ಮಹಾಪದ್ಮವು ದೊಡ್ಡ ಕಮಲದ ಹೂವು. ಇದು ಪದ್ಮದ 2 ಪಟ್ಟು ಗಾತ್ರದ ಸರೋವರವನ್ನು ಸಂಕೇತಿಸುತ್ತದೆ. ಹೀಗಾಗಿ ಇದು ಪದ್ಮಕ್ಕಿಂತ 2 ಪಟ್ಟು ಹೆಚ್ಚು ಖನಿಜಗಳು ಮತ್ತು ರತ್ನಗಳನ್ನು ಹೊಂದಿದೆ. 3. ಶಂಖ. ಧರ್ಮಗ್ರಂಥಗಳ ಪ್ರಕಾರ ಶಂಖವನ್ನು ಪವಿತ್ರ ವಸ್ತುವೆಂದು ಪರಿಗಣಿಸಲಾಗಿದೆ. ಮಹಾಭಾರತ ಸೇರಿದಂತೆ ಹಲವು ಪುರಾಣ ಗ್ರಂಥಗಳಲ್ಲಿ ಇದಕ್ಕೆ ಮಹತ್ವವಿದೆ. ಶಂಖದ ಖನಿಜ ಸಂಯೋಜನೆ ಕ್ಯಾಲ್ಸಿಯಂ, ಕಬ್ಬಿಣ ಮತ್ತು ಮೆಗ್ನೀಸಿಯಂ ಇದನ್ನು ಇನ್ನಷ್ಟು ಅಮೂಲ್ಯವಾಗಿಸುತ್ತದೆ. 4. ಮಕರ. ಮಕರ ಪದದ ಅಕ್ಷರಶಃ ಅನುವಾದವು ಮೊಸಳೆ ಎಂದಾಗಿದ್ದರೂ ಅಮರಕೋಶವು ಇದು ಪದ್ಮಿನಿಯ ಸಮಾನಾರ್ಥಕ ಪದವಾಗಿದೆ. ಇದರರ್ಥ ಕಪ್ಪು ಆಂಟಿಮನಿ. ಆಂಟಿಮನಿಯ ಪುಡಿಮಾಡಿದ ರೂಪವು ಕೋಲ್ನ ಮೂಲವಾಗಿದೆ. 5. ಕಚ್ಛಪ. ಆಮೆ ಚಿಪ್ಪನ್ನು ಶುಭವೆಂದು ಪರಿಗಣಿಸಲಾಗುತ್ತದೆ. ಇದರ ಖನಿಜ ಸಂಯೋಜನೆಯು ಅದನ್ನು ಅತ್ಯಂತ ಮೌಲ್ಯಯುತವಾಗಿಸುತ್ತದೆ. ಹಳೆಯ ಕಾಲದಲ್ಲಿ ಆಮೆ ಚಿಪ್ಪಿನಿಂದ ವಿವಿಧ ಪರಿಕರಗಳು ಮತ್ತು ಕಲಾಕೃತಿಗಳನ್ನು ವಿನ್ಯಾಸಗೊಳಿಸಲಾಗಿದೆ. 1973 ರಿಂದ ಅಳಿವಿನಂಚಿನಲ್ಲಿರುವ ಪ್ರಭೇದಗಳಲ್ಲಿ ಅಂತರರಾಷ್ಟ್ರೀಯ ವ್ಯಾಪಾರದ ಸಮಾವೇಶದ ಅಡಿಯಲ್ಲಿ ಆಮೆ ಚಿಪ್ಪುಗಳ ಅಕ್ರಮ ವ್ಯಾಪಾರವನ್ನು ನಿಷೇಧಿಸಲಾಗಿದೆ. 6. ಕುಮುದ. ಆಕರ್ಷಕವಾದ ಕಡುಗೆಂಪು ಬಣ್ಣದ ಖನಿಜವಾದ ಸಿನ್ನಬಾರ್ ಕುಬೇರನ ಮತ್ತೊಂದು ಸಂಪತ್ತಾಗಿದೆ. ಇದು ಪಾದರಸದ ಸಲ್ಫೈಡ್ನ ಇಟ್ಟಿಗೆ ಕೆಂಪು ರೂಪವಾಗಿದೆ. ಈ ಖನಿಜವು ಕುಂಭ ರಾಶಿಯ ಮೂಲವಾಗಿದ್ದು ಇದನ್ನು ಹಲವಾರು ಭಾರತೀಯ ಆಚರಣೆಗಳಲ್ಲಿಯೂ ಬಳಸಲಾಗುತ್ತದೆ. 7. ಕುಂಡ. ಕುಂಡ ಎಂದರೆ ಮಲ್ಲಿಗೆ ಹೂವು. ಮಲ್ಲಿಗೆ ಸಸ್ಯವು ಮಣ್ಣಿನಿಂದ ಆರ್ಸೆನಿಕ್ ಅನ್ನು ಹೀರಿಕೊಳ್ಳುವುದರಿಂದ ಈ ನಿಧಿಯನ್ನು ಆರ್ಸೆನಿಕ್ ಎಂದು ಅರ್ಥೈಸಲಾಗುತ್ತದೆ. 8. ಖಾರ್ವಾ. ಖಾರ್ವಾ ಎಂದರೆ ಬೆಂಕಿಯಲ್ಲಿ ಬೇಯಿಸಿದ ಬಟ್ಟಲುಗಳು ಮತ್ತು ಪಾತ್ರೆಗಳನ್ನು ಸಂಕೇತಿಸುತ್ತದೆ. 9. ನಿಲ. ನೀಲ ರತ್ನವು ನೀಲ ರತ್ನವಾಗಿದೆ. ಇದು ಅಲ್ಯೂಮಿನಿಯಂ ಆಕ್ಸೈಡ್ನ ಸ್ಫಟಿಕ ರೂಪವಾದ ಖನಿಜ ಕೊರಂಡಂನಿಂದ ಮಾಡಲ್ಪಟ್ಟಿದೆ. ನೀಲಿ ರತ್ನವು ನೈಜ ಪ್ರಪಂಚದಲ್ಲಿಯೂ ಸಹ ಅತ್ಯಂತ ದುಬಾರಿ ರತ್ನಗಳಲ್ಲಿ ಒಂದಾಗಿದೆ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ, ಮತ್ತಷ್ಟು ಮಾಹಿತಿಗಳಿಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.